ನೇರವಾಗಿ ಸಂಸದ ಡಿ.ಕೆ. ಸುರೇಶ್ ಹಾಗೆ ವಿನಯ್ ಕುಲಕರ್ಣಿ ಅಂತ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋ ಒಂದು ಹೇಳಿಕೆನ ನೀಡಿರುವಂತ ಈಶ್ವರಪ್ಪನವರ ವಿರುದ್ಧ ಇಡೀ ರಾಜ್ಯ ಸರ್ಕಾರದ ಸಂಪುಟ ದರ್ಜೆಯ ಸಚಿವರುಗಳು ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಸರ್ಕಾರದ ಉತ್ತರಕ್ಕೆ ಮಾತನಾಡಲಿಕ್ಕೆ ಖುದ್ದು ಮಾಜಿ ಉಪಮುಖ್ಯಮಂತ್ರಿಗಳು ಬಿಜೆಪಿಯ ಹಿರಿಯ ಮುಖಂಡ ಕೆ.ಎಸ್. ಈಶ್ವರಪ್ಪನವರು ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಈಶ್ವರಪ್ಪನವರೇ, ಈಗಾಗಲೇ ಎಚ್.ಕೆ. ಪಾಟೀಲ್ರು ಹೇಳ್ತಾರೆ 24 ಗಂಟೆ ಒಳಗೆ ಈಶ್ವರಪ್ಪನವರು ಕ್ಷಮೆ ಕೇಳಬೇಕು ಅಂತ. ಸಿಎಂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಆಕ್ಚುಯಲ್ ಆಗಿ ತಮ್ಮ ಹೇಳಿಕೆನ ಏನ್ ಆಗಿ ಅರ್ಥೈಸ್ಕೊಂಡಿದೆ ರಾಜ್ಯ ಸರ್ಕಾರ ಅಂತ? ದಕ್ಷಿಣ ಭಾರತವನ್ನ ಒಂದು ಸಪರೇಟ್ ರಾಷ್ಟ್ರ ಮಾಡಿಕೊಂಡು ಅದ್ರ ಮುಖಾಂತರ ನಮ್ಮ ರಾಜ್ಯಗಳಿಗೆ, ದಕ್ಷಿಣ ರಾಜ್ಯಗಳಿಗೆ ಏನು ಅನುದಾನ ಬೇಕೋ ನಾವು ತಗೋತೀವಿ ಏನಂತ ಮಾತನ್ನ ಮಾನ್ಯ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಇದನ್ನ ನಾನು ಮಾತ್ರ ವಿರೋಧ ಮಾಡಲಿಲ್ಲ. ಅವ್ರು ಹೇಳಿದ ಮಾರನೇ ದಿನವೇ ಸಿದ್ದರಾಮಯ್ಯನವರು ನಾನು ಇದನ್ನು ಒಪ್ಪಲ್ಲ ಅಂದರು. ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ, ಯಾವ ಕಾರಣಕ್ಕೂ ಇದು ಒಡೆಯೋದಕ್ಕೆ ಬಿಡಲ್ಲ ಅನ್ನೋಂಥ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದರು. ನಾನು ಅವರಿಬ್ಬರು ಮಾತನ್ನು ಕೂಡ ಸ್ವಾಗತ ಮಾಡ್ತೇನೆ. ಡಿ.ಕೆ. ಸುರೇಶ್ ಅವರು ಮತ್ತು ಅದನ್ನು ಡಿ.ಕೆ. ಶಿವಕುಮಾರ್ ಸ್ವಾಗತ ಮಾಡಿದ್ರು, ಡಿ.ಕೆ. ಸುರೇಶ್ ಹೇಳಿದ ಮಾತನ್ನು. ಅದೇ ರೀತಿ ವಿನಯ್ ಕುಲಕರ್ಣಿ ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ. ನಾನು ಹೇಳೋದೇನು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದೇ ದೇಶ. ಇದನ್ನು ಯಾವುದೇ ಕಾರಣಕ್ಕೂ ಒಡೆಯಂತ ಮಾತಾಡಿದವರು ರಾಷ್ಟ್ರದ್ರೋಹಿಗಳಾಗ್ತಾರೆ. ಅಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಬೇಕು ಅನ್ನೋಂಥ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ತರಬೇಕು ಅನ್ನೋಂಥ ಮಾತನ್ನು ನಾನು ನರೇಂದ್ರ ಮೋದಿಯವರಿಗೆ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಇವತ್ತೇನೆ ಡಿ.ಕೆ. ಸುರೇಶ್ ಅವರಿಗೆ ಅಥವಾ ವಿನಯ್ ಕುಲಕರ್ಣಿ ಅವರಿಗೆ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಲ್ಲಿ ಅಂತ ಹೇಳಿಲ್ಲ. ನಾನು ಈ ರೀತಿ ಯಾರು ದೇಶವನ್ನು ವಿಭಜನೆ ಮಾಡಬೇಕು, ನಾವು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕು ಅನ್ನೋಂಥ ಅಪೇಕ್ಷೆ ಪಡ್ತಿದ್ದಾರೆ ಇಂಥ ರಾಷ್ಟ್ರದ್ರೋಹಿಗಳು ಇವರು. ಇದರಲ್ಲೇನು ಪ್ರಶ್ನೆನೇ ಇಲ್ಲ. ಡಿ.ಕೆ. ಸುರೇಶ್ ಇರ್ಬೋದು, ಅವರಿಗೆ ಬೆಂಬಲ ಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಇರ್ಬೋದು, ಅಥವಾ ಆನಂತರ ನಿನ್ನೆ ಮೊನ್ನೆ ಹೇಳಿದಂಥ ವಿನಯ್ ಕುಲಕರ್ಣಿ ಹೇಳಿಕೆ ಇರ್ಬೋದು. ಇದು ಮೂರು ಕೂಡ ರಾಷ್ಟ್ರದ್ರೋಹಿಗಳ ಹೇಳಿಕೆ. ಈ ರಾಷ್ಟ್ರದ್ರೋಹಿಗಳ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕಾನೂನು ತರಬೇಕು. ಯಾವ ಕಾರಣಕ್ಕೂ ಕೂಡ ಈ ದೇಶವನ್ನು ಒಡೆಯೋಕ್ಕೆ ಅವಕಾಶ ಆಗಲ್ಲ. ಅದಕ್ಕೋಸ್ಕರ ಈ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡುವಂಥವ್ರ ಬಗ್ಗೆ ಗುಂಡಿಟ್ಟು ಕೊಲ್ಲಬೇಕು ಅನ್ನೋಂಥ ಒಂದು ಕಾನೂನನ್ನು ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತರಬೇಕು ಅನ್ನೋಂಥ ಪ್ರಾರ್ಥನೆ ಕೂಡ ನಾನು ಅವತ್ತು ಮಾಡಿದ್ದೇನೆ. ಸರ್, ಈಗ ಅವರು ಹೇಳ್ತಿದ್ದಾರೆ ನೀವು ಕ್ಷಮೆ ಯಾಚನೆ ಮಾಡಬೇಕು 24 ಗಂಟೆ ಒಳಗಡೆ, ಇಲ್ಲಾಂದ್ರೆ ಕಾನೂನು ರೀತಿಯ ಕ್ರಮ ಅಂತ. ನಾನು ಇಲ್ಲಿ ಕ್ಷಮೆ ಯಾಚನೆ ಪ್ರಶ್ನೆ ಬರೋದೇ ಇಲ್ಲ. ಯಾಕೆಂತಂದ್ರೆ ಅವರು ದೇಶವನ್ನು ಒಡಿತೀವಿ, ದಕ್ಷಿಣ ಭಾರತವೇ ಬೇರೆ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದನ್ನ ರಾಷ್ಟ್ರದ್ರೋಹಿ ಹೇಳಿಕೆ ಅದು. ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡ್ತಿರೋರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕಾನೂನು ತರಬೇಕು, ಗುಂಡಿಟ್ಟು ಕೊಲ್ಲಬೇಕು ಅನ್ನೋಂಥ ಕಾನೂನು ತರಬೇಕು ಅಂತ ಹೇಳಿದ್ದೀನಿ. ನಾನು ಮಾನ್ಯ ಎಚ್.ಕೆ. ಪಾಟೀಲ್ರ ಬಗ್ಗೆ ನಂಗೆ ಸಾಕಷ್ಟು ಗೌರವ ಇದೆ. ಅವರು ಕಾನೂನು ಸಚಿವರು ಕೂಡ ಇದ್ದಾರೆ. ನನ್ನ ಹೇಳಿಕೆ ನೆನ್ನೆ ದಾವಣಗೆರೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಅವರು ತಿಳ್ಕೊಂಡ್ರೂ ಕೂಡ ಇದರಲ್ಲಿ ನಾನು ಕಾನೂನನ್ನು ಮೀರಿ ಮಾತಾಡಿದರೆ ಒಂದು. ಎರಡನೇದು, ಅವ್ರು ಕಾನೂನು ತಗೋಬೇಕು, ಕ್ರಮ ತಗೋಬೇಕು. ನನ್ನ ಆಸೆ ಅವ್ರು ಕಾನೂನು ತಗೋಬೇಕು, ನನ್ನ ಮೇಲೆ ಕೇಸ್ ಹಾಕಬೇಕು. ಕಟಕಟೆನಲ್ಲಿ ನಾನೊಬ್ಬರೇ ಅಲ್ಲ, ಎಚ್.ಕೆ. ಪಾಟೀಲ್ರು ಬಂದು ನಿಂತ್ಕೊಳ್ಳಿ, ಮಾನ್ಯ ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ಅದೇ ರೀತಿ ವಿನಯ್ ಕುಲಕರ್ಣಿ ಅವರು ಜೊತೆಗೆ, ಅಷ್ಟಕ್ಕೆ ನಾನು ಬಿಡಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಅವ್ರನ್ನ ಅದನ್ನ ಒಪ್ಪಲಿಲ್ಲ, ಅದನ್ನು ಹೇಳ್ಬೇಕು ಅವರು. ಅದಕ್ಕೋಸ್ಕರನೇ ಕೇಸ್ ಹಾಕ್ಲಿ, ಇದು ನನ್ನ ಸವಾಲು. ಅವ್ರಿಗೆ ಸವಾಲನ್ನ ಸ್ವೀಕಾರ ಮಾಡ್ತೇನೆ. ಅವ್ರು ಕೇಸ್ ಹಾಕಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ನನ್ನ ಕಡೆ ಪ್ರಶ್ನೆ ಸರ್, ಹಾಗಾದ್ರೆ ಅವ್ರಿಗೂ ಕೂಡ ನೇರವಾಗಿ ಸವಾಲನ್ನ ಹಾಕ್ತಾ ನೀವು ಈಗ ರಾಜ್ಯ ಸರ್ಕಾರದ ಹೇಳಿಕೆಗಳನ್ನ ಯಾವ ರೀತಿ ಅದಕ್ಕೆ ಸಮರ್ಥನೆ ಹೇಳ್ತೀರಿ ಸರ್? ಅಂದ್ರೆ ಅದಕ್ಕೆ ಉತ್ತರ ಕೊಡ್ತೀರಿ ಸರ್? ರಾಜ್ಯ ಸರ್ಕಾರ ಏನು ಹೇಳಿದೆ ನಾನು ನೋಡಕ್ ಹೋಗಿಲ್ಲ. ಯಾಕಂತಂದ್ರೆ ನಾನು ಬೆಳಗ್ಗೆ ತಾನೇ ಬಂದೆ, ಈಗ ತಾನೇ ಬಂದಿದ್ದೀನಿ, ನೀವು ಬಂದಿದ್ದೀರಿ. ರಾಜ್ಯ ಸರ್ಕಾರ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನೇನು ಹೇಳಿದ್ದೀನಿ ಅದಕ್ಕೆ ನಾನು ಈಗಲೂ ಸ್ಟಿಕಾನ್ ಆಗಿರ್ತೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ನನ್ನ ಹೇಳಿಕೆ ಬಗ್ಗೆ ಎಚ್.ಕೆ. ಪಾಟೀಲ್ರು 24 ಗಂಟೆ ಒಳಗೆ ಅವ್ರು ವಾಪಸ್ ತಗೋಬೇಕು ಅಂತ ನನ್ನ ಜೀವನದಲ್ಲಿ ಅದು ವಾಪಸ್ ತಗೊಂಡಂಥ ಪ್ರಶ್ನೆ ಬರೋದಿಲ್ಲ. ನಾನು ಹೇಳಿದ್ದು ಸರಿ ಅಂತ ಕೋರ್ಟಲ್ಲೂ ಕೂಡ ನನ್ನ ಪರ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ನನಗಿದೆ. ಇದು ದೇಶಭಕ್ತರು ಹೇಳ್ತಾ ಇರೋಂಥ ಮಾತು.
ದೇಶದ್ರೋಹಿಗಳಿಗೆ ದೇಶವನ್ನು ಒಡೆಯುವಂಥ ಪ್ರಯತ್ನ ಜಿನ್ನಾ ಸಂಸ್ಕೃತಿ ವ್ಯಕ್ತಿಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಎಚ್ ಕೆ ಪಾಟೀಲ್ ಇದನ್ನು ಕೇಸ್ ಹಾಕಲಿ, ಕೇಸಿನ ಕೋರ್ಟಲ್ಲಿ ನಾನು ಎದುರಿಸ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಕೆ ಎಸ್ ಈಶ್ವರಪ್ಪ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.